ನೋಡಿ, ಒಂದು ಸೇಫ್ಟಿ ಪಿನ್ ಇಲ್ದೇನೆ ಹೆವಿ ಸಿಲ್ಕ್ ಸಾರಿನ ನೀಟಾಗಿ ಪರ್ಫೆಕ್ಟ್ ಆಗಿ ಉಟ್ಕೋಬೇಕಂತಂದ್ರೆ ನೀವು ಶಾಕ್ ಆಗ್ತಿರಲ್ವಾ? ಶಾಕ್ ಆಗ್ಲಿ ಅಂತಾನೆ ಈ ವಿಡಿಯೋ ಮಾಡಿರೋದು. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಲೇಡ್ಜ್. ನೀವು ಥಂಬ್ನೇಲಲ್ಲಿ ನೋಡಿದ ಹಾಗೇನೆ ಸೇಫ್ಟಿ ಪಿನ್ನು ಒಂದನ್ನು ಯೂಸ್ ಮಾಡ್ದೇನೆ ಪರ್ಫೆಕ್ಟ್ ಆಗಿ ನಾನು ಸಿಲ್ಕ್ ಸಾರಿ, ಅದು ಹೆವಿ ಇರೋಂಥ ಮದುವೆಯಲ್ಲಿ ನಾವೇನು ತಗೊಂಡಿರ್ತೀವಲ್ವಾ ಆ ಸಿಲ್ಕ್ ಸಾರಿನ ಹೇಗೆ ನಾವು ಯೂಸ್ ಮಾಡಿ ಪರ್ಫೆಕ್ಟ್ ಆಗಿ ಉಟ್ಕೋಬಹುದು ಅನ್ನೋದು. ಈಗೆಲ್ಲ ನೋಡಿ, ಮಾರ್ಕೆಟ್ ಅಲ್ಲಿ ಎಷ್ಟೆಲ್ಲ ವೆರೈಟಿ ಪಿನ್ ಬಂದಿದಾವೆ. ಯು ಪಿನ್ನು, ಎಕ್ಸ್ ಪಿನ್ನು, ಆಮೇಲೆ ರೆಗ್ಯುಲರ್ ಈ ಸೇಫ್ಟಿ ಪಿನ್ ಸಹ ಮೇಲ್ಗಡೆ ಪ್ಲಾಸ್ಟಿಕ್ ಕವರ್ದು ಸಹ ಬಂದಿರಿ. ಯಾಕಂದ್ರೆ ನಮ್ಮ ಸಾರಿಗೆ ಡ್ಯಾಮೇಜ್ ಆಗಬಾರ್ದು ಅಂತ. ಆಲ್ರೆಡಿ ನಾವು ಇಷ್ಟು ಹೆವಿ ಇರೋಂಥ ಸೀರೆ ಆಲ್ರೆಡಿ ಕಾಸ್ಟ್ಲಿ ಅಂತೂ ತುಂಬಾ ಜಾಸ್ತಿನೇ ಇರುತ್ತೆ. ಮದುವೆಯಲ್ಲಿ ತಗೊಂಡಿರೋದು ಸಿಲ್ಕ್ ಸಾರಿ ಅಂದ ತಕ್ಷಣನೇ ಸ್ವಲ್ಪ ಕಾಸ್ಟ್ಲಿ ಸೀರೆನೇ ಇರುತ್ತೆ. ಕಾಸ್ಟ್ಲಿ ಸೀರೆ ಅನ್ನೋದಕ್ಕಿಂತ ಅದರದ್ದು ನಮ್ಮ ಅಟ್ಯಾಚ್ಮೆಂಟು, ಅದರದೊಂದು ಎಮೋಷನಲ್ ಏನು ಫೀಲ್ ಇರುತ್ತಲ್ವಾ, ಅದಕ್ಕೆ ಡ್ಯಾಮೇಜ್ ಮಾಡಿಬಿಟ್ರೆ ನಮ್ಮ ಹಾರ್ಟೇ ಫೇಲ್ ಆದಂಗೆ ಆಗ್ಬಿಡುತ್ತೆ. ಹಾಗಾಗಿ ಸೇಫ್ಟಿ ಪಿನ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ, ರೇಷ್ಮೆ ಸೀರೆಗಳು ಡ್ಯಾಮೇಜ್ ಆಯಿತು ಅಂತಂದ್ರೆ ಅದು ತುಂಬಾ ದಿನ ಬಾಳಿಕೆ ಬರಲ್ಲ. ಬೇಗ ಒಂದು ಎಳೆ ಹೋಯ್ತು ಅಂದ್ರೆ ಅದು ಒಂಥರ ಏನಂತಾರೆ, ಶಿಂಕ್ ಆಗುತ್ತೆ. ಹಾಗಾಗಿ ಸೇಫ್ಟಿ ಪಿನ್ ಬಳಸ್ತಿದ್ದೇನೆ. ಈ ತರ ಯು ಪಿನ್ ಮತ್ತೆ ಎಕ್ಸ್ ಪಿನ್ ಬಳಸಿ ನೀಟಾಗಿ ಹೇಗೆ ಉಟ್ಕೋಬಹುದು ಅನ್ನೋದನ್ನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೀಟಾಗಿ ಸ್ಟೆಪ್ ಬೈ ಸ್ಟೆಪ್. ಹಾಗೆ ಬಿಗಿನರ್ಸ್ಗಂತೂ ತುಂಬಾನೇ ಯೂಸ್ ಆಗುತ್ತೆ. ಈ ಮದುವೆ ಹೋಗಬೇಕಾದಾಗ ಅಯ್ಯೋ ಹೆವಿ ಸೀರೆ ನಮ್ಗೆ ಉಟ್ಕೊಳೋದಕ್ಕೆ ಬರಲ್ಲಪ್ಪ ಅಂತಂದು ಏನು ಸ್ಟ್ರಗಲ್ ಮಾಡ್ತಿರ್ತಾರಲ್ವ, ಅವ್ರಿಗಂತೂ ತುಂಬಾನೇ ಯೂಸ್ ಆಗುತ್ತೆ. ಹಾಗೆ ನೋಡಿ, ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗಾಗಿ ಇವತ್ತು ನಿಮ್ಗೆ ಸೇಫ್ಟಿ ಪಿನ್ ಇಲ್ದೇನೆ ಉಟ್ಕೊಂಡು ಹೇಗೆ ಅಂತ ನಾನು ತೋರಿಸ್ತೀನಿ. ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ನಾವು ಟಕ್ ಮಾಡ್ಕೊಂತ ಹೋಗ್ಬೇಕು. ಆಮೇಲೆ ಇದು ಫಾಲ್ ಇರೋದೇನಿರುತ್ತಲ್ವ ಕೆಳಗಡೆ ಬರಬೇಕು. ಬಿಗಿನರ್ಸ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅವರಿಗೆ ಸ್ಟಾರ್ಟಿಂಗ್ ಇಂದ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಮಗೆ ಲೆಂತ್ ನೋಡ್ಕೊಂಡು, ಆಮೇಲೆ ಇನ್ನೊಂದು ಯಾವಾಗ್ಲೂ ಅನ್ಕೊಳ್ತಾರೆ, ಓ ಹೆವಿ ಸೀರೆ ಇದೆ, ನಾವು ಶೇಪ್ ವೇರ್ ಅಂದ್ರೆ ಶೇಪ್ ವೇರ್ ಪೆಟಿಕೋಟ್ ಬರುತ್ತಲ್ವಾ, ಅದು ಉಟ್ಕೊಂಡಾಗ ಮಾತ್ರ ನಮ್ಗೆ ನೀಟಾಗಿ ಶೇಪ್ ಬರುತ್ತೆ ಅಂತ ಅನ್ಕೊಳ್ತಾರೆ. ಅದೆಲ್ಲ ತಪ್ಪು. ಆ ಥರ ಏನೂ ಇಲ್ಲ. ನಾನು ಇವಾಗ ನೋಡಿ ನಾರ್ಮಲ್ ಪೆಟಿಕೋಟೇ ಹಾಕೊಂಡಿದ್ದೀನಿ, ಕಾಟನ್ ಪೆಟಿಕೋಟು, ಕಾಟನ್ದೇ ಯೂಸ್ ಮಾಡಿ ಯಾವಾಗ್ಲೂ. ನಾವು ಯಾವಾಗ್ಲೂ ನೋಡಿ, ಶೇಪು ಸೀರೆ ಉಟ್ಕೊಂಡಾಗ ಅಷ್ಟು ಒಳಗಿಂದ ನಮ್ಗೆ ಗೊತ್ತಾಗಲ್ಲ. ಅದೇ ನಾವು ಏನಾದ್ರು ಸ್ಕರ್ಟ್ ಹಾಕೊಂಡಾಗ ಅಥವಾ ಪ್ಯಾಂಟು ಜೀನ್ಸು ಆ ಥರದ ಹಾಕೊಂಡಾಗ ಮಾತ್ರ ನಮಗೆ ಫುಲ್ ಶೇಪ್ ಕಾಣಿಸೋದು. ಸೀರೆಯಲ್ಲಿ ನಿಮಗೆ ತೀರಾ ಅಷ್ಟು ಶೇಪ್ ಅಂತ ಗೊತ್ತಾಗಲ್ಲ. ಹಾಗಾಗಿ ನೀಟಾಗಿ ಉಟ್ಕೊಳೋದ್ರಲ್ಲಿ ಇದೆ ನೋಡಿ. ನೀಟಾಗಿ ಒಳಗಡೆ ಯಾವಾಗಲೂ ನಾನು ಹೇಳ್ತಿರ್ತೀನಲ್ವ, ಫೋಲ್ಡ್ ಆಗಬಾರ್ದು. ಆಮೇಲೆ ನಿಮಗೆ ಹೆವಿ ಸಾರಿ ಯಾವಾಗಲೂ ಉಟ್ಕೊಳ್ಳುವಾಗ ಪೆಟಿಕೋಟ್ ಏನಿದೆಯಲ್ವಾ, ಸ್ವಲ್ಪ ನೀವು ನಾರ್ಮಲ್ ಆಗಿ ಎಲ್ಲಿ ನೀವು ಉಟ್ಕೊಳ್ತೀರಾ, ನೀವು ಒಬ್ಬೊಬ್ರದ್ದು ಒಂದೊಂದು ಉಟ್ಕೊಳ್ತಾರೆ. ಒಬ್ಬೊಬ್ರು ನಾಭಿ ಮೇಲೆ ಉಟ್ಕೊಳ್ತಾರೆ, ಒಬ್ಬೊಬ್ರು ಕೆಳಗಡೆ ಉಟ್ಕೊಳ್ತಾರೆ. ನಿಮ್ಗೆ ಯಾವ ತರ ಅಭ್ಯಾಸ ಇದೆಯೋ ಅದಕ್ಕಿಂತ ಒಂದು ಅರ್ಧ ಇಂಚು ಸ್ವಲ್ಪ ಮೇಲೇನೆ ಉಟ್ಕೊಳ್ಳಿ. ಯಾಕೆ ಗೊತ್ತಾ, ಹೆವಿ ಇದು ಸೀರೆ. ನಾವು ಸೆಂಟ್ರ್ ಪ್ಲೀಟ್ಸ್ ಮಾಡಿದಾಗ ನಾವು ಟಕ್ ಮಾಡ್ಕೊಳ್ತೀವಲ್ವ, ಅವಾಗ ಸ್ವಲ್ಪ ಅದು ಕೆಳಗಡೆ ಬರುತ್ತೆ, ಅಂದ್ರೆ ಜಾರುತ್ತೆ. ಹಾಗಾಗಿ ನೀವು ಮೊದಲೇ ಒಂದು ಅರ್ಧ ಇಂಚು ಮೇಲೆ ಕುಟ್ಕೊಳ್ಳಿ ಪೆಟಿಕೋಟ್ನ. ಫುಲ್ ಆ ಥರ ಟಕ್ ಮಾಡ್ಕೊತ ಒಂದು ರೌಂಡು ಹೀಗೆ ಸುತ್ತಿ. ಹಾಗೆ ನೀವು ಕೈ ಈ ಥರ ಟಕ್ ಮಾಡ್ಕೊಂತ ಒಂದು ರೌಂಡ್ ಹೀಗೆ ಸುತ್ಕೊಳ್ಬೇಕು. ಈಗ ನೋಡಿ, ನೀವು ಯೋಚನೆ ಮಾಡ್ತಿರ್ಬೋದು ಸೀರೆದು ಸೆರಗು ಪ್ಲೀಟ್ಸ್ನ ಪಿನ್ ಇಲ್ದೇನೆ ಯಾವ ಥರ ಮಾಡ್ಕೋತಾಳೆ ಅಂತ. ಈಗ ನೋಡ್ತಾ ಇರಿ ನೀವೇ. ಪಲ್ಲು ಸೈಡು ಗೊತ್ತಾಯ್ತಲ್ವಾ. ಆಮೇಲೆ ಇದಕ್ಕೆ ಕುಚ್ಚಿರೋದ್ರಿಂದ ನಾವು ಒಂಚೂರು ಫೋಲ್ಡ್ ಮಾಡಿ ನೆರಿಗೆ ತಗೊಳ್ಬೇಕಾಗತ್ತೆ ನೋಡಿ. ಸೆರಗುದು ಸ್ಟಾರ್ಟಿಂಗ್ ಪಾಯಿಂಟಿಂದ ಹಿಡ್ಕೊಂಡು ಇದು ಕುಚ್ಚಿರೋದ್ರಿಂದ ನಾನೊಂದು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಈ ಥರ. ಆಮೇಲೆ ಇನ್ನೊಂದು, ಈ ಹೆವಿ ಸಾರಿಗೆ ನೀವು ತುಂಬಾ ಚಿಕ್ಕ ಚಿಕ್ಕ ಪ್ಲೀಟ್ಸ್ ಮಾಡ್ಕೊಳ್ಬೇಡಿ. ಯಾಕಂದ್ರೆ ಇಲ್ಲಿ ಶೋಲ್ಡರ್ ಹತ್ರ ತುಂಬಾ ದಪ್ಪವಾಗಿ ಕಾಣಿಸುತ್ತೆ. ಒಂಚೂರು ದೊಡ್ಡದಾಗಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಸ್ವಲ್ಪ ಇದು ಜಾರುತ್ತಲ್ವಾ, ಯಾವಾಗ್ಲೂ ನೋಡಿ ಇಷ್ಟು ಎತ್ತರಕ್ಕೆ ಇಟ್ಕೊಂಡು ಮಾಡ್ಕೋಬೇಡಿ, ಸ್ವಲ್ಪ ಕೆಳಗಡೆನೆ ಇಟ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಸೀರೆ ಹೆವಿ ಇರೋದ್ರಿಂದ ನಮ್ಗೆ ಕೆಳಗಡೆನೆ ಎಳಿತಾ ಇರುತ್ತೆ. ಆದಷ್ಟು ಸೀರೆನೆ ಕೆಳಗಡೆ ನಮ್ಮ ಕೈಗೆ ವೇಟ್ ಬೀಳದೆ ಇರೋ ತರ ಕೆಳಗಡೆ ಹಾಕೊಂಡು ನಾವು ನರಿಗೆ ಮಾಡ್ತಾ ಹೋದ್ರೆ ಅವಾಗ ನಿಮ್ಗೆ ಜಾರಲ್ಲ. ಈ ತರ ಫೋಲ್ಡ್ ಮಾಡ್ಕೊಂಡ್ಮೇಲೆ ಅದನ್ನ ಸ್ವಲ್ಪ ಈ ತರ ಜಾಡಿಸ್ಬಿಟ್ರೆ ನಾವು, ಯಾಕಂದ್ರೆ ಒಂಚೂರು ಫೋಲ್ಡ್ ಮಾಡ್ಕೊಂಡು ನರಿಗೆ ತೆಕ್ಕೊಂಡಿರ್ತೀವಲ್ವಾ, ಆಮೇಲೆ ಯಾವಾಗ್ಲೂ ಇಲ್ಲಿ ಟೈಟಾಗಿ ಹಿಡ್ಕೊಂಡು ಈ ಥರ ಸ್ವಲ್ಪ ಜಾಡಿಸಿದ್ರೆ ನಿಮಗೆ ಆ ಲೈನ್ಸ್ ಬರುತ್ತೆ. ಅದನ್ನು ನೋಡಿ ನೋಡಿ ಆಮೇಲೆ ಅರೇಂಜ್ ಮಾಡ್ಕೊತ ಹೋಗ್ಬೇಕು. ನಾವು ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳಿ, ಯಾಕಂದರೆ ನಾವು ಹೆವಿ ಇರೋದ್ರಿಂದ. ನೋಡಿ, ಈ ಕಡೆನೂ ನೀಟಾಗಿ ಬಂತು. ಮತ್ತೆ ನೆಕ್ಸ್ಟು ಅರೇಂಜ್ ಮಾಡ್ಕೊಳ್ಳೋಣ
ನಾವು ಸ್ಟಾರ್ಟಿಂಗು ಈ ಕ್ಲಿಪ್ ಮಾತ್ರ ಇಟ್ಟಿರ್ತೀನಿ, ಆಮೇಲೆ ರಿಮೂವ್ ಮಾಡ್ಕೊಳಕ್ ಬರುತ್ತೆ. ಯಾಕಂದ್ರೆ ನಮ್ಗೆ ಜಾರುತ್ತೆ ನೆಕ್ಸ್ಟ್ ನಾವು ಪ್ಲೀಟ್ಸ್ ಮಾಡ್ಕೊಳ್ತಾ ಬರ್ತೀವಲ್ವಾ. ಈಗ ನೋಡಿ ಇಷ್ಟು ಈ ತರ ಫೋಲ್ಡ್ ಮಾಡಿ ನೀವು ಕೈಯಲ್ಲಿ ಇಟ್ಕೊಂಡಿರಿ. ಅವಾಗ ನಿಮ್ಗೆ ಯಾಕಂದ್ರೆ ಹರಡ್ಕೊಳಲ್ಲ. ನಿಮ್ಗೆ ನೀವು ಶೋಲ್ಡರ್ ವರೆಗೂ ಈ ತರ ನೀಟಾಗಿ ಅರೇಂಜ್ ಮಾಡ್ಕೊಂತ ಬನ್ನಿ. ನೋಡ್ತಾ ಇರಿ, ಎಲ್ಲೂ ನಾನು ಒಂದು ಸೇಫ್ಟಿ ಪಿನ್ ಯಾವುದು ಹಾಕೇ ಇಲ್ಲ. ಆದ್ರೂ ನೀಟಾಗಿ, ಯಾಕಂದ್ರೆ ನಾನು ಟೈಟಾಗಿ ಆ ಥರ ಫೋಲ್ಡ್ ಮಾಡಿ ನೀವು ಇಟ್ಕೊಳ್ಳಿ, ಅವಾಗ ನೀಟಾಗಿ ಕುತ್ಕೊಳ್ಳುತ್ತೆ. ಆಮೇಲೆ ಸ್ವಲ್ಪ ಸ್ವಲ್ಪ ಮಾಡಿದ್ಮೇಲೆ ಈ ಥರ ಹಿಂಗೆ ಉಜ್ಜಿ ಮಾಡ್ಕೊಂಬಿಟ್ರೆ ಅಲ್ಲಿಗೆ ನೀಟಾಗಿ ಕೂಡುತ್ತೆ. ಈಗ ನೋಡೋಣ ಶೋಲ್ಡರ್ಗೆ ಕರೆಕ್ಟಾಗಿ ಲೆಂತ್ ಸಾಕಾಗುತ್ತಾ ಅಂತ. ಇಲ್ಲಿ ಶೋಲ್ಡರ್ ಹತ್ರ ನಾನು ಯಾವುದೇ ಸೇಫ್ಟಿ ಪಿನ್ ಯೂಸ್ ಮಾಡಲ್ಲ. ಶೋಲ್ಡರ್ ಹತ್ರ ಅಂತಲ್ಲ, ಇಡೀ ನನ್ನ ಸಾರಿಯಲ್ಲಿ ನಿಮಗೆ ಯಾವುದೇ ಒಂದು ಸೇಫ್ಟಿ ಪಿನ್ ಯೂಸ್ ಮಾಡಲ್ಲ. ಬಟ್ ಈ ತರ ಎಕ್ಸ್ ಪಿನ್ ನಿಮ್ಗೆ ಗೊತ್ತೇ ಇರುತ್ತೆ. ನಾವು ಸೆಂಟರ್ ಪ್ಲೀಟ್ಸ್ ಮಾಡ್ಕೊಂಡಾಗ ನಾವು ಇಲ್ಲಿ ಟಕ್ ಮಾಡ್ಕೋತೀವಲ್ವಾ, ಅದನ್ನ ನಾವು ಇಲ್ಲಿ ಶೋಲ್ಡರ್ ಹತ್ರ ನಾವು ಹಾಕೋಣ. ಈ ತರ ಫಸ್ಟ್ ಈ ತರ ಒಂದು ಹಾಕೊಳ್ಳಿ. ಇಲ್ಲಿ ಈಗೇನೋ ಶೋಲ್ಡರ್ ಹತ್ರ ಇದನ್ನ ಹಾಕೊಂಡ್ಬಿಟ್ಲು. ಬಟ್ ಇಲ್ಲಿ ನಾವು ಈ ಪ್ಲೀಟ್ ಇದನ್ನ ನಾವೇನಿಲ್ಲಿ ಒಂದು ಈ ತರ ಹಿಂಗ ಫೋಲ್ಡ್ ಮಾಡಿ ಒಂದು ಪಿನ್ ಮಾಡ್ಕೊಳ್ತಿದ್ವಲ್ವಾ, ಅಲ್ಲೇನು ಹಾಕೊಳ್ತಾಳೆ ಇವಳು ಅಂತ ಯೋಚನೆ ಮಾಡ್ತಾ ಇದ್ರಾ? ಅದಕ್ಕೂ ಒಂದು ಸೊಲ್ಯೂಷನ್ ಇದೆ ರೀ. ಮಾರ್ಕೆಟ್ ಅಲ್ಲಿ ಎಷ್ಟು ವಿಧವಾದ ಪಿನ್ ಬಂದಿದಾವೆ. ನಾವು ಇನ್ನೂ ಸೇಫ್ಟಿ ಪಿನ್ನೇ ಯೂಸ್ ಮಾಡ್ತೀವಿ. ನಮ್ಮ ಸೀರೆನ ಡ್ಯಾಮೇಜ್ ಮಾಡ್ಕೊಂಡು ಹಾಳು ಮಾಡ್ಕೋತೀವಿ ಅಂದ್ರೆ ಅದು ನಮ್ಮ ಹುಚ್ಚುತನ ಆಗತ್ತೆ. ಯು ಪಿನ್ ಬರುತ್ತಲ್ವಾ, ಯು ಪಿನ್ ಇದು ಏನ್ ಗೊತ್ತಾ, ಇವಾಗ ಇಲ್ಲಿ ಬ್ಲೌಸು ಮತ್ತೆ ಇದಕ್ಕೆ ಸೇರಿಸಿ ಇಲ್ಲಿ ಅರೇಂಜ್ ಮಾಡ್ಕೊಂಡು ಇವೆಲ್ಲ ಬಿಟ್ಬಿಡಿ. ಇದನ್ನೆಲ್ಲ ಇದು ಫಸ್ಟ್ ಏನಿರುತ್ತಲ್ವಾ, ಸ್ವಲ್ಪ ಇದು ಯಾವತ್ತಿಗೂ ಈ ತರ ಮೇಲ್ಗಡೆ ಬರ್ಬೇಕು. ನಿಮ್ಗೆ ಮೇಲ್ಗಡೆ ಫೋಲ್ಡ್ ಮಾಡಿ ಇಲ್ಲಿ ನೋಡಿ ತೋರಿಸ್ತೀನಿ ನಿಮ್ಗೆ. ನೋಡಿ ಅದು ಮತ್ತೆ ಬ್ಲೌಸ್ಗೆ ಸೇರಿಸಿ, ನಾನು ಬ್ಲೌಸ್ ಇಟ್ಕೊಂಡು ನಿಮ್ಗೆ ಮತ್ತೊಂದ್ಸಲ ತೋರಿಸ್ತೀನಿ ಬೇಕಾದ್ರೆ. ನೋಡಿದ್ರ ಈ ತರ ನೋಡಿ ಎಷ್ಟು ನೀಟಾಗಿ ಕೂತ್ಕೊಳ್ತು ಅಲ್ವಾ. ಇಷ್ಟು ನಮ್ದು ಸೆಂಟರ್ ಪ್ಲೀಟ್ಸ್ ಮಾಡ್ಕೊಳೋದಕ್ಕೆ ಉಳಿತಲ್ವಾ. ಆಮೇಲೆ ಮತ್ತೆ ಯೋಚನೆ ಮಾಡ್ತಿರ್ಬೋದು, ಇಲ್ಲಿ ಈ ತರ ನಾವು ಸೈಡ್ಗೆ ಈ ತರ ಟೈಟ್ ಆಗಿ ತಂದು ಇಲ್ಲೊಂದು ಪಿನ್ ಮಾಡ್ತೀವಲ್ವಾ, ಇದಕ್ಕೆ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಇಲ್ಲಿ ಪಿನ್ನು ಮಾಡೋದು ಬೇಡ, ಯಾವ ಯು ಪಿನ್ನು ಬೇಡ, ಸೇಫ್ಟಿ ಪಿನ್ ಬೇಡ, ಎಕ್ಸ್ ಪಿನ್ನು ಸಹ ಬೇಡ. ಇದಕ್ಕೊಂದು ಟ್ರಿಕ್ ತೋರಿಸ್ತೀನಿ ನೋಡಿ. ಸ್ವಲ್ಪ ಹಿಂದ್ಗಡೆ ಚೂರು ಈ ತರ ನೋಡಿ, ಇಲ್ಲಿ ಹೀಗಿಡಿದು ಚೂರು ಈ ತರ ಟಕ್ ಮಾಡ್ಕೊಂಬಿಡಿ. ಓಕೆನಾ? ನೋಡಿ ಎಷ್ಟು ಟೈಟ್ ಆಗಿ ಸಹ ಕೂತ್ಕೊಳ್ಳುತ್ತೆ. ನಿಮ್ಗೆ ಯಾವುದೇ ತರದ್ ಇಲ್ಲಿ ಫೋಲ್ಡಿಂಗ್ ಸಹ ಬರೋದೇ ಇಲ್ಲ. ಇದನ್ನ ಆಮೇಲೆ ನಾವು ಅರೇಂಜ್ ಮಾಡ್ಕೊಳ್ಳೋಣ. ಫಸ್ಟ್ ಇಲ್ಲಿ ಪ್ಲೀಟ್ಸ್ ಮಾಡ್ಕೊಂಡ್ಬಿಡೋಣ. ಇಲ್ಲೂ ಅಷ್ಟೇ ಸೆಂಟರ್ ಪ್ಲೀಟ್ಸು ಯಾವತ್ತಿಗೂ ನೋಡಿ, ಮೊದಲೇ ಇದು ಹೆವಿ ಸಾರಿ. ನಾನು ಮೊದಲೇ ಆಗ್ಲೇ ಹೇಳಿದಾಗೆ ಕೆಳಗಡೆ ಅಂದ್ರೆ ನಮ್ಗೆ ಹೆವಿ ಇರೋದ್ರಿಂದ ಕೆಳಗಡೆನೆ ನಮ್ಗೆ ಜರುತ್ತಾ ಇರುತ್ತೆ. ಹಂಗಾಗಿ ಆದಷ್ಟು ಫುಲ್ ಈ ತರ ಎತ್ತುಬಿಟ್ಟು ಏನ್ ಮಾಡ್ಕೋಕ್ ಹೋಗ್ಬೇಡಿ, ಆದಷ್ಟು ಕೆಳಗಡೆನೆ ಸೀರೆ ಬಿಡಿ. ಆಮೇಲೆ ಸೆಂಟರ್ ಪ್ಲೀಟ್ಸ್ ಮಾಡೋದಕ್ಕೆ ಯಾರಾದ್ರೂ ಸ್ಟ್ರಗಲ್ ಮಾಡ್ತಾ ಇದ್ರೆ ಅದ್ರದ್ದು ಒಂದು ವಿಡಿಯೋ ಮಾಡಿದೀನಿ. 3 ಮೆಥಡ್ ಅಲ್ಲಿ ಯಾವ ತರ ಮಾಡ್ಕೊಳ್ಬಹುದು ಅನ್ನೋದನ್ನು ಸಹ ಮಾಡಿದೀನಿ, ಲಿಂಕ್ ಕೊಡ್ತೀನಿ, ಚೆಕ್ ಮಾಡಿ. ನೋಡಿ ಇಲ್ಲಿಂದ ಸ್ಟಾರ್ಟ್. ಈ ತರ ನನಗಂತೂ ಈ ಮೆಥಡ್ ನನಗೆ ತುಂಬಾ ಈಸಿ ಆಗುತ್ತೆ. ನೀವು ಯಾವ್ದು ಮೆಥಡ್ ಆದ್ರೂ ಬಳಸ್ಬೋದು, ಅದರಲ್ಲಿ ತೋರಿಸಿದೀನಿ. ಇದನ್ನ ಈ ತರ ಓಪನ್ ಮಾಡಿ ನೀಟಾಗಿ ಹಿಡ್ಕೊಂಡ್ಬಿಡಿ. ಇದು ಬಿಡಿ, ಫಸ್ಟ್ ನಾವು ಇಲ್ಲಿ ಕರೆಕ್ಟಾಗಿ ಅರೇಂಜ್ ಮಾಡಿಕೊಂಡು ನೆಕ್ಸ್ಟು ಏನಂತ ನೋಡೋಣ. ಇವಾಗಲೂ ನೋಡಿ ಸ್ವಲ್ಪ ಈ ಥರ ನೀವು ಜಾಡಿಸ್ಬೇಕು. ಜಾಡಿಸಿದ್ರೇ ಅದು ನೆರಿಗೆ ನೀಟಾಗಿ ಲೈನ್ಸ್ ಬರುತ್ತೆ. ಇದನ್ನು ಲಾಸ್ಟದು ಸ್ವಲ್ಪ ದೊಡ್ಡದಾಗಿ ತಗೊಳ್ಳಿ, ಯಾಕಂದರೆ ಅಲ್ಲಿ ಬಟ್ಟೆ ಜಾಸ್ತಿ ನಿಮಗೆ ಸೀರೆದು ಉಳಿದಿರುತ್ತಲ್ವ. ಆಮೇಲೆ ಇನ್ನೊಂದು ನೋಡಿ, ನಾನು ಯಾವಾಗಲೂ ಹೇಳ್ತಿರ್ತೀನಲ್ವ, ಈ ಥರ ಜೋಡಿಸ್ಕೊಳ್ಳಿ. ಅಂದರೆ ಒಂದು ಚೂರು ಗ್ಯಾಪ್ ಇರೋ ಥರ ಜೋಡಿಸ್ಕೊಳ್ಳಿ. ಆಗ ನಿಮಗೆ ಇಲ್ಲಿ ದಪ್ಪ ಕಾಣಿಸಲ್ಲ. ಆಮೇಲೆ ಇಲ್ಲಿ ಹೇಳಿದ್ದೆ, ಇದು ಆಮೇಲೆ ನಾವು ಅರೇಂಜ್ ಮಾಡ್ಕೊಳ್ಳೋಣ, ತೋರಿಸ್ತೀನಿ ಅಂತ. ಈಗ ಇದನ್ನ ತೆಗೆದ್ಬಿಟ್ಟು ಇನ್ನೊಂದ್ಸಲ ಹಿಂದಿಂದ ಈಗ ನೀಟಾಗಿ ತೊಗೊಂಡು ಬನ್ನಿ. ಅಲ್ಲಿ ಏನಾದರೂ ಫೋಲ್ಡ್ ಆಗಿತ್ತು ಅಂದರೆ ನಿಮಗೆ ಲೂಸ್ ಆಗುತ್ತೆ. ಮತ್ತೆ ಈ ಥರ ನೀಟಾಗಿ ಎಳೆದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಾ, ಇಲ್ಲಿಂದ ಈ ಥರ ಒಂದು 3-4 ಈ ಥರ ಪ್ಲೀಟ್ಸ್ ತೊಗೊಂಡು ಇಲ್ಲಿ ಮತ್ತೊಂದ್ಸಲ ಟಕ್ ಮಾಡ್ಕೊಳ್ಳಿ. ಟಕ್ ಮಾಡಿಕೊಂಡು ನಿಮ್ಗೆ ಇಲ್ಲಿ ಟಕ್ ಮಾಡ್ಕೊಳೋದ್ರಿಂದ ಯಾವುದೇ ಥರದ್ದು ಪಿನ್ನು ಬೇಕಾಗಲ್ಲ. ನೋಡಿ ನೀಟಾಗಿ ಟೈಟಾಗಿ ಕೂತ್ಕೊಳ್ಳುತ್ತೆ. ನೀವು ಎಷ್ಟೇ ನೀವು ಈ ಥರ ಹೇಳಿದ್ರು ಸಹ ನಿಮಗೆ ಬರಲ್ಲ, ಯಾಕಂದರೆ ಪೆಟಿಕೋಟ್ ಒಳಗಡೆನೆ ನಾವು ಟಕ್ ಮಾಡಿಬಿಟ್ಟಿರ್ತೀವಲ್ಲ. ಹಾಗಾಗಿ ಈಗ ಇಲ್ಲಿ ನಿಮಗೆ ಲೆಂತ್ ನೋಡಿಕೊಂಡು ನೋಡಿ, ಇಲ್ಲಿ ಟಕ್ ಮಾಡ್ಕೋಬೇಕಾದಾಗ ಇಲ್ಲಿ ನೋಡಿ ಈ ಥರ ಹೀಗೆ ಈ ಫೋಲ್ಡ್ ಮಾಡಿಕೊಂಡು ನೀವು ಈ ಥರ ಒಳಗಡೆ ಹೀಗೆ ತೊಗೊಂಡ್ಬಿಟ್ರೆ ನೋಡಿ ಅದು ನೀಟಾಗಿ ಹಾಗೆ ಹೋಗ್ಬಿಡುತ್ತೆ. ನಾನೀಗ ಬ್ಲೌಸ್ ಎಲ್ಲ ಹಾಕೊಂಡು ನಿಮಗೆ ನೀಟಾಗಿ ತೋರಿಸ್ತೀನಿ. ಮತ್ತೆ ಬ್ಲೌಸ್ ಇಟ್ಕೊಂಡಿದ್ದೀನಿ. ನೀವು ಬ್ಲೌಸ್ ಇಟ್ಕೊಂಡ್ಮೇಲೂ ಎಲ್ಲಾರು ಪಿನ್ ಹಾಕೊಂಡಿರ್ತಾಳೆ ಅನ್ಕೊಂಡಿರ್ತೀರಾ, ಅದಕ್ಕೆ ನಾನು ನೋಡಿ ಮತ್ತೊಂದ್ಸಲ ತೋರಿಸ್ತಾ ಇದ್ದೀನಿ. ಇಲ್ಲಿಂದ ನೀಟಾಗಿ ತಗೊಂಡು ಬಂದು ಇಲ್ಲಿ ಇದೊಂಚೂರು ಈ ಥರ ಬಿಟ್ಟು ಇಲ್ಲೇನಿರುತ್ತಲ್ವ, ಇಲ್ಲಿಂದ ತಗೊಳ್ಳಿ.
ಇಷ್ಟು ಬಿಟ್ಟು ಸ್ವಲ್ಪ ಈ ಥರ ಇದನ್ನು ಬಾರ್ಡರ್ನ ಫಸ್ಟ್ದು ಒಳಗೆ ಮಾಡಿಕೊಂಡು ಆಮೇಲೆ ಈ ಥರ ನೋಡಿ ಈ ಥರ ಇಲ್ಲೊಂದು 3 ನೆರಿಗೆ ಮಾಡಿಕೊಂಡು ಟೈಟಾಗಿ ಇಲ್ಲಿ ಟಕ್ ಮಾಡ್ಕೊಂಬಿಡಿ. ಈಗ ನಾವು ಇದನ್ನ ಸ್ವಲ್ಪ ಟೈಟಾಗಿ ಹಿಡ್ಕೊಳ್ಳಿ, ಇಲ್ಲಾಂದರೆ ಇಲ್ಲಿ ಈ ಥರದ್ದು ಒಂದು ಕ್ಲಿಪ್ ಬೇಕಾದರೆ ನೀವು ಹಾಕ್ಕೊಳ್ಳಿ, ನಮಗೆ ಹಿಡ್ಕೊಳಕ್ಕೆ ಮೇಂಟೈನ್ ಮಾಡೋಕೆ ಆಗಲ್ಲ ಅನ್ನೋದಾದರೆ. ನೋಡಿ ಈಗ ಇದನ್ನ ಒಂಚೂರು ಚೂರು ಗ್ಯಾಪ್ ಬಿಟ್ಟು ಜೋಡಿಸ್ಕೊಂತ ಬರೋಣ. ಈ ಥರ ಜೋಡಿಸ್ಕೊಂಡು ನಾವು ಒಳಗಡೆ ಟಕ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇಲ್ಲೆಲ್ಲ ನೀಟಾಗಿ ಸ್ವಲ್ಪ ನೋಡಿ ಈ ಥರ ಎಲ್ಲ ಅರೇಂಜ್ ಮಾಡ್ಕೊಂಡ್ಮೇಲೆ ನಿಮ್ಮ ಲೆಂತ್ ನೋಡಿಕೊಂಡು ಆಮೇಲೆ ಯಾವಾಗಲೂ ಹೀಲ್ ಇರೋಂಥದ್ದು ಹಾಕ್ಕೊಳ್ಳೋದಾದ್ರೆ ಅದ್ರದ್ದು ಹೈಟ್ ನೀವು ಮೆಜರ್ ನೋಡಿಕೊಂಡು ಅದ್ರ ಪ್ರಕಾರ ಟಕ್ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ವಾ ಈ ಥರ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ನೀವು ಟಕ್ ಮಾಡ್ಕೊಂಡಾಗ ಅದು ಹಾಗೆ ಮತ್ತೆ ಒಳಗಡೆ ಹೋಗುತ್ತೆ. ಅವಾಗ ಏನಾಗುತ್ತೆ ಗೊತ್ತಾ, ಸರ್ದಾಡಲ್ಲ, ನಿಮಗೆ ನೆರಿಗೆಗಳು ಆಚೆ ಈಚೆ ಆಗಲ್ಲ. ನೋಡಿದ್ರಲ್ಲ ಎಲ್ಲ ಜೋಡಿಸ್ಕೊಂಡಾದ್ಮೇಲೆ ಇಲ್ಲಿನೂ ಸಹ ಅಷ್ಟೇ ನಾನು ಸ್ವಲ್ಪ ಅಲ್ಲಿ ನಾವು ಟಕ್ ಮಾಡ್ಕೋವಾಗಾದ್ರೆ ನಾವು ಒಂದು 3-4 ನೆರಿಗೆ ತೊಗೊಂಡು ನೋಡಿ, ಆ ಕಾರಣದಿಂದ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಇಲ್ಲಿ ಸಹ ನೆರಿಗೆ ನೀಟಾಗಿ ನೀವು ನೋಡ್ತಿರ್ಬೋದು, ಸೈಡಲ್ಲಿ ಸಹ ಎಷ್ಟು ನೀಟಾಗಿ ನೆರಿಗೆ ಬಂದಿದೆ ಅಂತ. ಎಲ್ಲೂ ನೋಡಿ ಇಲ್ಲೂ ಅಷ್ಟೇ ಇದೊಂದು ತೋರಿಸಲಿಲ್ಲ ಅಲ್ವಾ ನಿಮಗೆ ಹಾಕಿ. ಇಲ್ಲಿ ನೋಡಿ ಇಲ್ಲಿ ಸಹ ಅಷ್ಟೇ ಎಕ್ಸ್ಪಿನ್ ಹಾಕಿದ್ದೀನಿ, ಯಾವುದೇ ಥರದ್ದು ಸೇಫ್ಟಿ ಪಿನ್ ಎಲ್ಲೂ ಇಲ್ಲ, ನೀವು ನೋಡ್ತಿರ್ಬೋದು. ನೋಡಿ ನಮ್ಮ ಸೀರೆಗೆ ಡ್ಯಾಮೇಜು ಆಗೋದೇ ಇಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ನೀವು ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಈ ಯು ಪಿನ್ನು ಎಕ್ಸ್ ಪಿನ್ನು ಟೈಟಾಗಿ ಕೂತ್ಕೊಳ್ಳುತ್ತಾ ಮೇಡಮ್ ಅಂತ. ನೋಡಿ ನಾನು ಅದಕ್ಕೆ ನಿಮಗೆ ಇನ್ನೊಂದು ಸಲನೂ ತೋರಿಸ್ಬಿಡ್ತೀನಿ. ಇಲ್ಲಿ ಕೆಳಗಡೆ ಒಂದು ಎಕ್ಸ್ ಪಿನ್ ಹಾಕಿದ್ದೀನಿ, ಇಲ್ಲಿ ಮೇಲ್ಗಡೆ ಇಲ್ಲಿ ಮೇಲೆದು ಒಂದು ಲೇಯರ್ ಬಿಟ್ಟು ಒಳಗಿಂದ ನಾನು ಇಲ್ಲೊಂದು ಯು ಪಿನ್ ಹಾಕಿದ್ದೀನಿ, ತೋರಿಸ್ತೀನಿ ನಿಮಗೆ. ನೋಡಿ ನೋಡಿ ಮೇಲಿಂದ ಒಂದು ಲೇಯರ್ ಬಿಟ್ಬಿಡಿ, ಒಳಗಿಂದ ಹಾಕಿ. ನೀವು ಇದು ಸಹ ಅಷ್ಟೇ ಕಾಣಿಸುತ್ತೆ ಅನ್ನೋದಾದ್ರೆ ಯಾರು ಕೂಡ ಆದ್ರೂ ಹಾಕ್ಸ್ಕೊಳ್ಳಿ, ಯಾಕಂದ್ರೆ ಇಲ್ಲಿ ನನ್ನ ಕೈ ಹೋಗಲ್ಲ, ಹಂಗಾಗಿ ನಾನು ಮೇಲ್ಗಡೆ ಕಾಣೋ ತರ ಹಾಕಿದ್ದೀನಿ. ಈ ತರ ಹಾಕ್ಸ್ಕೊಂಡ್ಬಿಡಿ, ಮೇಲ್ಗಡೆದು ಒಂದು ಈ ತರ ಬಿಟ್ಟು ನೋಡಿ, ನಿಮ್ಗೆ ಏನು ಕಾಣಿಸೋದೇ ಇಲ್ಲ ಅವಾಗ ನಿಮಗೆ. ನೋಡಿ ನೀಟಾಗಿ ಎಷ್ಟು ಪರ್ಫೆಕ್ಟ್ ಆಗಿ ಹೆವಿ ಸೀರೆ, ಒಂದು ಸೇಫ್ಟಿ ಪಿನ್ ಇಲ್ದೇನೆ ನಿಮ್ಗೆ ಸೀರೆ ಡ್ಯಾಮೇಜ್ ಆಗದೆ ಇರೋ ತರನೇ ಹೇಗೆ ಪರ್ಫೆಕ್ಟ್ ಆಗಿ ಉಟ್ಕೋಬೇಕು ಅನ್ನೋದು ತೋರಿಸಿದ್ದಾಗಿತ್ತು. ನೋಡಿ ಸೇಫ್ಟಿ ಪಿನ್ ಬಳಸದೇನೆ ಹೇಗೆ ನಾವು ಹೆವಿ ಸಿಲ್ಕ್ ಸೀರೆನ ನಾವು ಡ್ರೇಪ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋ ನೋಡಿ. ಯಾರೆಲ್ಲ ಸ್ಟ್ರಗಲ್ ಮಾಡ್ತಿರ್ತಾರೆ, ಆಮೇಲೆ ಸೀರೆ ಡ್ಯಾಮೇಜ್ ಆಗುತ್ತೆ ಅಯ್ಯೋ ಅಂತ ಅಂದ್ಬಿಟ್ಟು ವಾರ್ಡ್ರೋಬ್ ಅಲ್ಲಿ ಹಾಗೇ ಅದನ್ನ ಸ್ಟಾಕ್ ಮಾಡಿ ಇಡೋದಲ್ಲ, ಈ ತರ ನಾವು ಯೂಸ್ ಮಾಡ್ಕೊಂಡು ನೀಟಾಗಿ ಉಟ್ಕೊಳ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗೆ ಯು ಪಿನ್ನು ಎಕ್ಸ್ ಪಿನ್ನು ಇವೆಲ್ಲಾನು ನೀವು ಬಳಸಿ, ಇದರಿಂದ ಆಮೇಲೆ ಇದೆಲ್ಲ ಸಿಲ್ಕ್ ಸಾರಿಗೆ ನೀವು ಬಳಸ್ಬೇಕಂತೇನಿಲ್ಲ, ರೆಗ್ಯುಲರ್ ಸಾರಿಗೂ ಬಳಸ್ಬೋದು. ಆಮೇಲೆ ನೀವು ಅನ್ಕೊಳ್ಬೋದು ಇದು ಸ್ವಲ್ಪ ಹೆವಿ ಇರುತ್ತೆ, ಅಂದ್ರೆ ನೆರಿಗೆ ಎಲ್ಲ ಬೀಳುತ್ತೆ ಅನ್ನೋ ಚಾನ್ಸ್ ಇರುತ್ತೆ. ಏನು ಇಲ್ಲ, ಟೈಟ್ ಆಗಿ ಹಿಡ್ಕೊಳುತ್ತೆ. ಎಕ್ಸ್ ಪಿನ್ನು ಟೈಟ್ ಆಗಿರುತ್ತೆ, ಇದಂತೂ ನಿಮ್ಗೆ ಗೊತ್ತೇ ಇರುತ್ತೆ. ಯು ಪಿನ್ನು ಅಷ್ಟೇ, ನಾನು ಹಾಗಾಗಿ ಯು ಪಿನ್ನು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಲೂಸ್ ಇರುತ್ತೆ, ಬಟ್ ಹಂಗಾಗಿ ಇಲ್ಲಿ ಒಂದು ಮಾತ್ರ ಹಾಕೊಂಡಿರೋದು. ಆಮೇಲೆ ಸಾರಿ ಇನ್ನೊಂದು ಮರ್ತೇ ಬಿಟ್ಟಿದ್ದೆ ನೋಡಿ, ವಿಡಿಯೋ ಮುಗಿಯೋವರೆಗೂ ಇದು ರಿಮೂವ್ ಮಾಡಿ. ಬಟ್ ರಿಮೂವ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಸ್ವಲ್ಪ ಹರಡ್ಕೊಂಡು ತರ ಆದ್ರೆ ಇನ್ನೂ ಒಂದು ಇಲ್ಲಿ ಬೇಕಾದ್ರೆ ನೀವು ಈ ತರ ಒಂದು ಅದೇ ಯು ಪಿನ್ ಬರುತ್ತಲ್ವಾ, ಅದನ್ನ ಬೇಕಾದ್ರೆ ಈ ತರ ಒಂದು ಓಪನ್ ಬಿಟ್ಟು ಒಳಗಿಂದ ಬೇಕಾದ್ರೆ ನೀವು ಹಾಕೊಳ್ಬಹುದು, ಇಲ್ಲ ಹಾಗೆ ನೀವು ಬಿಡ್ತೀವಂದ್ರೂ ತೊಂದರೆ ಇಲ್ಲ. ಆಮೇಲೆ ಇನ್ನೊಂದು ನಮ್ಮ ಹೆಣ್ಮಕ್ಳಿಗೆ ಸ್ವಲ್ಪ ಏನಂತಾರೆ ಇದು ಕುಚ್ಚು ಇದೆಲ್ಲ ಕಾಣಿಸ್ಬೇಕಂದ್ರೂ ಈ ತರ ಸಹ ನೀವು ಇಟ್ಕೊಳ್ಬಹುದು, ಹಿಂದ್ಗಡೆಲಿಂದ ಚೆನ್ನಾಗೂ ಕಾಣಿಸುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.